ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಗ್ ನ್ಯೂಸ್ ಬರ್ತಾ ಇದೆ, ಅಮೆರಿಕದಿಂದ ಬರ್ತಾ ಇದೆ ಬಿಗ್ ನ್ಯೂಸ್. ಭಾರತದ ಮೇಲೆ ಹಾಕಿರೋ 50% ಟ್ಯಾರಿಫ್ ಅಲ್ಲಿ 25% ಅನ್ನ ಕಟ್ ಮಾಡಲಿದೆ ಅಮೆರಿಕ. ಈಗ ಭಾರತವನ್ನು ಮಂಡಿ ಉಡಿಸ್ತೀನಿ ಅಂತ ಹೊರಟಂಥ ಟ್ರಂಪ್ ಎಂಥ ಅನಿವಾರ್ಯತೆಗೆ ಬಿದ್ದರು ಅಂದರೆ ಪಾಪ ಅವರ ದೇಶದಲ್ಲಿ ಕುರ್ಚಿ ಉಳಿಸ್ಕೊಳ್ಳೋದು, ಮಾನ ಉಳಿಸ್ಕೊಳ್ಳೋದು ಕೂಡ ಅನಿವಾರ್ಯ ಆಗಿಬಿಡ್ತು. ಅಮೆರಿಕದಲ್ಲಿ ಎಲ್ಲ ದುಬಾರಿಯಾಗಿ ಯಾವುದು ಕೈಗೆಟಕದೆ ಜನನೇ ಛೀಮಾರಿ ಹಾಕಿ ಕುರ್ಚಿಗೆ ಕಂಟಕ ಬರೋ ಪರಿಸ್ಥಿತಿ ಬಂತು. ಭಾರತ ಅಮೆರಿಕನ್ ಆಟ ಆಡಿಸಿದ ರೀತಿಗೆ ಈಗೇನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ 25% ಟ್ಯಾರಿಫನ್ನು ಕಟ್ ಮಾಡುವಂತಹ ಘೋಷಣೆ ಮೊಳಗಿದೆ ಅಮೆರಿಕ ಪ್ರತಿನಿಧಿಯಿಂದ. 25% ಎಕ್ಸ್ಟ್ರಾ ಹಾಕಿದ್ರಲ್ಲ ಪೆನಾಲ್ಟಿ ಅಂತ, ಅದನ್ನು ಕಟ್ ಮಾಡುವಂತಹ ಘೋಷಣೆ ಮೊಳಗಿದೆ. ಆ ಸ್ಪಷ್ಟ ಸುಳಿವು ಅಮೆರಿಕ ಪ್ರತಿನಿಧಿಯಿಂದ ಈಗ ಹೊರಬಿದ್ದಿರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಅಸಲಿಗೆ ಭಾರತ ಮಾಡಿದ್ದೇನು, ಅಮೆರಿಕದ ಈ ನಿರ್ಧಾರ ಯಾಕೆ ಅನಿವಾರ್ಯವಾಯಿತು, ಟ್ರಂಪ್ ಮಂಡಿಯೂರಿಸಿದ ಮೋದಿ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಮಾಹಿತಿ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ದಾವೋಸಲ್ಲಿ ಮೊಳಗಿರುವಂಥ ಘೋಷಣೆ ಇದು. ಏನು, ಟ್ರೆಷರಿ ಸೆಕ್ರೆಟರಿ ಆಫ್ USA ಸ್ಕಾಟ್ ಬೆಸೆಂಟ್ ಈ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಕಾನ್ವರ್ಸೇಷನ್ ವಿತ್ ಪೊಲಿಟಿಕೋ ಇದರಲ್ಲಿ ಈ ಮಾತನ್ನು ಅವರು ಆಡಿರೋದು. 25% ಈಗ ಕಟ್ ಮಾಡಬೇಕಾದಂಥ ಒಂದು ದಾರಿ ಓಪನ್ ಆಗ್ತಿದೆ ಅಂತ ಭಾರತದ ಮೇಲೆ ಹಾಕಿರುವಂಥ ಟ್ಯಾರಿಫಲ್ಲಿ. ಯಾಕೆ ಅವ್ರು ಹಾಕಿದ್ದು, ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ತಿದ್ದೀವಿ ನಾವು ಅಂತ. ಮೊದಲೆಲ್ಲ 2-3% ಇತ್ತು. ಯುಕ್ರೇನ್ ಮೇಲೆ ದಾಳಿ ಆಗೋಕ್ಕಿಂತ ಮುಂಚೆ ಭಾರತ ತರಿಸ್ಕೊಳ್ತಿದ್ದು. ಆಮೇಲೆ ಜಾಸ್ತಿ ಆಯಿತು ಎಲ್ಲಿ ತನಕ ಹೋಯಿತು ಅಂದರೆ 19% ತನಕ ಹೋಯಿತು. ಭಾರತದ ರಿಫೈನರೀಸು ಹೆಂಗೆ ತರಿಸ್ಕೊಂಡು ರಷ್ಯಾದಿಂದ ಅಂದರೆ ಹ್ಯೂಜ್ ಸಿಕ್ಕಾಪಟ್ಟೆ ಲಾಭ ಮಾಡ್ಕೊಂಡ್ಬಿಟ್ಟು, ಅದರಿಂದಾಗಿ ಯುದ್ಧದ ಮಷಿನನ್ನು ರನ್ ಮಾಡ್ತು ರಷ್ಯಾ. ಮತ್ತು ಭಾರತದ ರಿಫೈನರೀಸು ಅದನ್ನು ಕ್ರೂಡ್ ಆಯಿಲನ್ನು ಏನು ಪ್ರಾಸೆಸ್ ಮಾಡಿ ಮತ್ತೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ, ಐರೋಪ್ಯ ರಾಷ್ಟ್ರಗಳಿಗೆ ಹಂಚ್ತಾ ಬಂದು. ಯುರೋಪಿಯನ್ಸು ಬುದ್ಧಿ ಇಲ್ದವರು ತಮ್ಮ ಮೇಲಿನ ದಾಳಿಗೇನೆ, ತಮ್ಮ ಮೇಲೆ ರಷ್ಯಾ ಮಾಡುವಂಥ ದಾಳಿಗೆ ತಾವೇ ದುಡ್ಡು ಕೊಟ್ಟರು ಅಂತೆಲ್ಲ ಹೇಳ್ತಾರೆ ಅವ್ರು. ಏನಂತ ಈ ಟ್ರೆಷರಿ ಸೆಕ್ರೆಟರಿ ಹೇಳ್ತಾ ಇರೋದು, ನಾವು ಸ್ಯಾಂಕ್ಷನ್ ಹಾಕಿದ ಮೇಲೆ ಕೊಲ್ಯಾಪ್ಸ್ ಆಗಿದೆ, ರಷ್ಯಾದಿಂದ ಭಾರತ ತರಿಸ್ಕೊಳ್ತಾ ಇರೋ ತೈಲ ದೊಡ್ಡ ಪ್ರಮಾಣದಲ್ಲಿ ಇಳಿಮುಖ ಆಗಿದೆ. ಸೊ ನಾವು ಯಶಸ್ಸನ್ನು ಕಂಡಿದ್ದೀವಿ, ಸಾಕಲ್ಲ ನಮಗೆ, ಸೊ ನಾವು ಅಂದ್ಕೊಂಡಿದ್ದು ಸಾಧಿಸಿದ್ದಾಗಿದೆ, ಈಗ ಕಟ್ ಮಾಡ್ತೀವಿ ಅಂತ. ಅಸಲಿಗೆ ಇಡೀ ಜಗತ್ತಿಗೆ ಗೊತ್ತು ಭಾರತ ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದು ಕಡಿಮೆ ಆಗಿದೆಯಾ ಇಲ್ವಾ ಅಂತ. ತುಂಬ ರಿಪೋರ್ಟ್ಸ್ ಬಂದವು. ಈಗ ಈ ರಿಲಯನ್ಸ್ ಮೇಲೆ ಬೇರೆ ಅದ್ರ ಮೇಲೆಲ್ಲ ಹಾಕಿ ಹೊರೆನ ಅವರೆಲ್ಲ ಕಟ್ ಮಾಡಿದ್ರು ಅಂತ. ಹೌದು, ದೊಡ್ಡ ರಿಫೈನರೀಸು ಕಟ್ ಮಾಡಿದ್ರು, ರಷ್ಯಾದಿಂದ ಆಯಿಲ್ ಬೈ ಮಾಡೋದನ್ನು ಕಡಿಮೆ ಮಾಡಿದ್ದು ಸತ್ಯ. ಆದರೆ ಭಾರತ ಏನು ಮಾಡ್ತು ಅಂತ ಕೇಳಿದ್ರೆ, ಆಲ್ಟರ್ನೇಟಿವ್ ವೇಸು ಭಾರತದಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಎಕ್ಸಿಸ್ಟೆನ್ಸಲ್ಲಿ ಇದ್ದಂಥ ರಿಫೈನರೀಸ್ ಮೂಲಕ ಬೈ ಮಾಡಿಸ್ಬಿಡ್ತು. ಸೊ ನಮಗೆ ಏನು ಬರಬೇಕೋ ಅದು ಬರ್ತಾನೆ ಇದೆ. ನಾವು ಈ ಕ್ಷಣಕ್ಕೂ ಕೂಡ ರಷ್ಯಾದ ಹೈಯೆಸ್ಟ್ ಬಯರ್, ಅತಿ ಹೆಚ್ಚು ಕ್ರೂಡ್ ಆಯಿಲ್ ಬಯರ್ ಯಾರು ಅಂತ ಕೇಳಿದ್ರೆ ಭಾರತನೇ ಇದೆ. ಸೊ ಟ್ಯಾರಿಫು ಎಲ್ರಿಗಿಂತ ಜಾಸ್ತಿ ಭಾರತದ ಮೇಲೆ ಹೇರಿದ ಮೇಲೂ ಕೂಡ ರಷ್ಯಾದಿಂದ ತಗೊಳ್ತಿರುವಂಥ ಆಯಿಲು ಜಾಸ್ತಿನೇ ಆಗ್ತಿದೆ. ಅದು ಅತಿ ಹೆಚ್ಚು ಡಿಸ್ಕೌಂಟು. ಈ ಥರ ಪ್ರೆಷರಲ್ಲಿ ತೊಗೊಳ್ತಿದ್ದೀವಲ್ಲ ನಾವು, ಸೆಡ್ ಹೊಡೆದು, ಸೊ ಇನ್ನೂ ಜಾಸ್ತಿ ಡಿಸ್ಕೌಂಟಲ್ಲಿ, ಸಬ್ಸಿಡಿಯಲ್ಲಿ ಭಾರತ ಬೈ ಮಾಡೋದಂತೂ ಮುಂದುವರೆದಿದೆ. ಆದರೆ ದೊಡ್ಡ ರಿಫೈನರೀಸ್ ಅಲ್ಲ, ಸಣ್ಣ ಮಿನಿಮಲ್ ಪ್ರೆಸೆನ್ಸ್ ಇತ್ತು ಇಂಡಿಯಾದಲ್ಲಿ. ಅಂತಹ ಟ್ರೇಡರ್ಸನ್ನು, ಲೆಸರ್ ನೌನ್ ಟ್ರೇಡರ್ಸನ್ನು ಅಖಾಡಕ್ಕೆ ಇಳಿಸ್ತು ಭಾರತ. ಇಂಟ್ರೆಸ್ಟಿಂಗ್ ಗೇಮ್ ಆಡಿದ್ದೆ ಅಲ್ಲಿ. ಅವ್ರ ಸುದ್ದಿಗೆ ಬರಲಿಲ್ಲ. ರಿಲಯನ್ಸು ಇನ್ನೊಂದು ಅಂತ ದೊಡ್ಡ ರಿಫೈನರೀಸ್ ಮೇಲೆ ಮಾತ್ರ ಕಂಡುಬಿತ್ತು. ಈ ಸಣ್ಣವರ ಮೂಲಕ ಒಂದು ನಮ್ಮ ಸ್ಟ್ರಾಟಜಿನೇ ಅದು. ಈಗ ಅಮೆರಿಕಕ್ಕೆ ಒಂದು ಎಕ್ಸ್ಪೋರ್ಟ್ ಆಗ್ತಿಲ್ವ, ಸಣ್ಣ ರಾಷ್ಟ್ರಕ್ಕೆ ಮಾಡಿದ್ವಿ. ನಮಗೆ ದೊಡ್ಡ ರಿಫೈನರಿ ಮೇಲೆ ಟ್ಯಾಕ್ಸ್ ಅಂದರೆ ಟ್ಯಾರಿಫ್ ಹಾಕಿದ್ರೆ ಸಣ್ಣ 10 ಮಾಡ್ತೀವಿ. ಈ ಥರ ಮಾಡಿ ನಮಗೇನು ಬೇಕಿತ್ತು ಅದನ್ನು ಮಾಡ್ಕೊಂಡ್ವಿ. ಆದರೆ ಅಮೆರಿಕ ಅದನ್ನು ಹೇಳೋಕ್ಕಾಗಲ್ವಲ್ಲ. ಈಗ ದೊಡ್ಡ ರಿಫೈನರೀಸು ಕಟ್ ಮಾಡಿದೆ ಆಯಿಲ್ ಬೈ ಮಾಡೋದನ್ನು ಅನ್ನೋ ಲೆಕ್ಕ ತೋರಿಸಿ ತಮ್ಮ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಮಾಡ್ಕೊಳ್ಬೇಕಾಯ್ತು. ಮತ್ತು ನಾವು ಗೆದ್ವಿ ಅಂತ ಹೇಳ್ಕೊಳ್ಳೋಕ್ಕೆ ಪಾಪ ಈಗ ಅನಿವಾರ್ಯವಾಗಿದೆ. ಭಾರತದ ಮೇಲೆ ಟ್ಯಾರಿಫ್ ಕಟ್ ಮಾಡಲೇಬೇಕಾಗಿದೆ. EU ಜೊತೆಗೆ ಐತಿಹಾಸಿಕ ಕಂಡು ಕೇಳರಿಯದಂಥ ಒಂದು ಒಪ್ಪಂದ ಆಗ್ತಿರೋದು ಅಮೆರಿಕವನ್ನು ನಡುಗಿಸ್ತಾ ಇದೆ. ಈ ಹೊತ್ತಲ್ಲಿ ಭಾರತನ ಚೆನ್ನಾಗಿ ಇಟ್ಕೊಳ್ಬೇಕು, ಮತ್ತೆ ಕೈ ಜೋಡಿಸ್ಬೇಕು ಅಂದರೆ 25% ಟ್ಯಾರಿಫನ್ನು ಕಟ್ ಮಾಡಲೇಬೇಕು. ಅದನ್ನು ಹೇಳ್ತಿದ್ದಾರೆ. ಈಗ ರಷ್ಯಾ ಈಗಲೂ ಭಾರತಕ್ಕೆ ಲಾರ್ಜೆಸ್ಟ್ ಆಯಿಲ್ ಸಪ್ಲೈಯರ್ ಆಗಿದೆ. ಸುಮ್ಮನೆ ಹೊರಗಡೆ ಯಾರು ಏನೇ ಹೇಳ್ತಾ ಇರಬಹುದು, ನಾವು ಏನು
ಚಾನೆಲ್ನ ತರಿಸ್ಕೊಳ್ಳೋ ದಾರಿಯನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ ಬಿಟ್ಟರೆ ಬೇರೆ ಆಪ್ಷನ್ಸ್ ನಮಗೆ ಬೇಕಾದಷ್ಟು ಸಿಕ್ಕಿರಬಹುದು. ಈಗ ರಷ್ಯಾನೇ ಹೈಯೆಸ್ಟ್ ಈಗಲೂ ನಮಗೆ ಪ್ರೊವೈಡ್ ಮಾಡ್ತಿರೋದು ಅನ್ನೋದನ್ನು ನೋಡಬಹುದು. ಅಮೆರಿಕ ಇದೆಲ್ಲದರ ನಡುವೆ ಈಗ ನಮ್ಮ ಯಶಸ್ಸು ಸಿಕ್ಕಿದೆ, ನಮಗೆ ಆಯಿಲ್ ಕಡಿಮೆ ಮಾಡಿದ್ದಾರೆ, ಅದಕ್ಕೆ ಕಡಿಮೆ ಮಾಡ್ತಿದ್ದೀವಿ ಅಂತ ದಾರಿಗೆ ಬರ್ತಾ ಇದೆ. EU ಟ್ರೇಡ್ ಡೀಲ್ ಫೈನಲ್ ಆಗ್ತಿದೆ. ರಿಪಬ್ಲಿಕ್ ಡೇಗೆ ಬರ್ತಾ ಇದ್ದಾರೆ ಪ್ರತಿನಿಧಿಗಳು. ಯುರೋಪಿಯನ್ ಯೂನಿಯನ್ನ ಪ್ರಮುಖರೆಲ್ಲ ಆಗಮಿಸ್ತಾ ಇದ್ದಾರೆ. ಅವತ್ತು ರಕ್ಷಣಾ ಒಪ್ಪಂದ ಸಂಬಂಧಪಟ್ಟ ಬೇರೆ ಬೇರೆ ಒಪ್ಪಂದಗಳು ಮತ್ತು ಈ FTA ಕೂಡ ಫೈನಲ್ ಆಗತ್ತೆ. ಇದೇನು ಸಣ್ಣ ಪ್ರಮಾಣದ, ಯಾಕಿಷ್ಟು ಮಹತ್ವ ಪಡ್ಕೊಳ್ತಿದೆ, ಯಾಕೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ತಿದ್ದಾರೆ ಅಂತ ಕೇಳಿದ್ರೆ 25% ಇಡೀ ಜಗತ್ತಿನ GDPಯ 25% ಇದು ಒಂದು ಡೀಲ್ ಕವರ್ ಮಾಡುತ್ತೆ. ಅಂದರೆ ಇಡೀ ಜಗತ್ತಿನ ಆರ್ಥಿಕ ಬಲವನ್ನು ತಗೊಂಡ್ರೆ ಅದರಲ್ಲಿ ಕಾಲು ಭಾಗವನ್ನು ಈ ಎರಡು ದೇಶಗಳು, ಭಾರತ ಮತ್ತು EU ಅಂದರೆ ರಾಷ್ಟ್ರಗಳ ಒಕ್ಕೂಟ, ಇವು ಕವರ್ ಮಾಡ್ತಾ ಇವೆ. ಅಷ್ಟು ದೊಡ್ಡದೊಂದು ಡೀಲ್ ಆಗ್ತಾ ಇದೆ. 20 ವರ್ಷದಿಂದ ಆಗ್ತಿರ್ಲಿಲ್ಲ. ಇದು ಮೋದಿ ನಾಯಕತ್ವದಲ್ಲಿ ಫೈನಲ್ ಆಯಿತು. ಈಗ ಇದಕ್ಕೆ ಬೆದರಿರುವಂಥ ಅಮೆರಿಕ, EU ಬೇರೆ ತನ್ನ ಟ್ರೇಡ್ ಡೀಲನ್ನು ಸ್ಥಗಿತಗೊಳಿಸಿದೆ ಅಮೆರಿಕ ಜೊತೆಗೆ. ಭಾರತ ಜೊತೆಗೆ ಸ್ಪೀಡಪ್ ಆಯಿತು, ಇನ್ನೇನು ಫೈನಲೈಸೇ ಆಗ್ತಿದೆ. ಈ ಹೊತ್ತಲ್ಲಿ ಅಮೆರಿಕದಲ್ಲಿ ಬೆಲೆ ಏರಿಕೆ, ಅಲ್ಲಿ ಪರಿಸ್ಥಿತಿ ಕಂಗಾಲಾಗೋ ಥರ ಮಾಡಿ ಹುಚ್ಚಿಡ್ದಿದೆ ಟ್ರಂಪ್ಗೆ ಅಂತ ಅಲ್ಲಿನ ಪ್ರತಿನಿಧಿಗಳು, ರಿಪಬ್ಲಿಕನ್ ಪಕ್ಷದವರು ಛೀಮಾರಿ ಹಾಕಿ ರಷ್ಯನ್ ಆಯಿಲ್ ತರಿಸ್ಕೊಳ್ತಿರೋ ಮೋದಿ ನಿರ್ಧಾರ ಅವ್ರ ದೇಶಕ್ಕೆ ಮಾಡ್ತಿರುವಂಥ ಅತಿ ದೊಡ್ಡ ಲಾಭದಾಯಕ ನಿರ್ಧಾರ ಅಂತ ಮೋದಿನೂ ಹೊಗಳಿ ಟ್ರಂಪ್ ಫಸ್ಟ್ ಕೆಳಗಿಳಿಸಬೇಕು ಅಂತೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಹುಚ್ಚ ಈತ ಒಬ್ಬ ಅಂತ ನೇರವಾಗಿ ಹೇಳ್ತಿದ್ದಾರೆ. ಅಲ್ಲಿ ಛೀಮಾರಿ ಹಾಕಿ ಟ್ರಂಪ್ ಕುರ್ಚಿ ಅಲುಗಾಡೋ ರೇಂಜಿಗೆ ಹೋಗ್ತಾ ಇದ್ದ ಹಾಗೆ ಇತ್ತೀಚೆಗಷ್ಟೇ ಏನಾಗಿತ್ತು ನೆನಪಿದೆ, 200 ಪ್ರಾಡಕ್ಟ್ಸ್ ಮೇಲೆ ಏಕಾಏಕಿ 50% ಟ್ಯಾರಿಫ್ ಇದ್ದದನ್ನು 0 ಮಾಡಬೇಕಾಯಿತು ಟ್ರಂಪ್. ಯಾಕೆ? ಅದು ದಿನನಿತ್ಯದ ವಸ್ತುಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿಯಾಗಿ ಬದುಕಕ್ಕಾಗ್ತಿಲ್ಲ ಅಂತ ಟ್ರಂಪ್ ವಿರುದ್ಧ ಮುಗಿ ಬೀಳ್ತಿದ್ದಂಗೆ, ಪ್ರೊಟೆಸ್ಟ್ಗಳಾಗ್ತಿದ್ದಂಗೆ ಅವರೇ 50% ಇದನ್ನು 0 ಮಾಡಿದ್ರು. ಈಗ ಓವರಾಲ್ 25% ಕೂಡ ಕಟ್ ಮಾಡ್ತೀವಿ ಅಂತ ಅವರೇ ಹೇಳ್ತಿದ್ದಾರೆ. ಸೊ ಯಾರು ಸೋತಂಗಾಯ್ತು? ಇಲ್ಲಿ ಯಾರು ಗೆದ್ದಂಗಾಯ್ತು? ಆಟವನ್ನು ಸೈಲೆಂಟಾಗಿ ಆಡಿ ಮುಗಿಸಿದ ಮೋದಿ. ಇದು ಭಾರತಕ್ಕೆ ಸಿಗ್ತಾ ಇರುವಂತಹ ಬಿಗ್ ವಿನ್. ಈ ಕಡೆ EU ಒಪ್ಪಂದ ಫೈನಲ್ ಆಗ್ತಿದೆ, ಐತಿಹಾಸಿಕವಾದಂಥ ಒಂದು ಒಪ್ಪಂದ, ಇದುವರೆಗೆ ಸಾಧ್ಯವಾಗದ್ದು ಆಗ್ತಿದೆ. ಈ ಕಡೆ ಅಮೆರಿಕವನ್ನು ಬಗ್ಗಿಸಿದಂತಹ ಒಂದು ಕ್ರೆಡಿಟನ್ನು ತಗೊಳ್ತಿದ್ದಾರೆ ಮೋದಿ. ಹಾಗಾಗಿ ಭಾರತಕ್ಕೆ ಏನು ಬೇಕೋ ಎಲ್ಲ ಸಿಗ್ತಿದೆ. ರಷ್ಯಾದಿಂದ ಆಯಿಲು ಸಿಗ್ತಿದೆ, ಟ್ರೇಡ್ ಡೀಲು ಫೈನಲ್ ಆಗ್ತಿದೆ. ಟ್ಯಾರಿಫ್ ಹೊಡೆತವನ್ನು ತಾವಾಗಿಯೇ ತಗ್ಗಿಸಬೇಕಾದ ಅನಿವಾರ್ಯತೆಗೆ ಅಮೆರಿಕ ಸಿಕ್ಕಾಕ್ಕೊಂಡಿದೆ. ಭಾರತ ಮಾತ್ರ ಯಾವ ಡಿಸ್ಟರ್ಬೆನ್ಸ್ಗೂ ಕೂಡ ತಲೆ ಕೆಡಿಸ್ಕೊಳ್ಳದೆ, ಎಲ್ಲೂ ವಿಚಲಿತ ಆಗದೆ ಮುನ್ನುಗ್ತಾ ಇದೆ ತದೇಕ ಚಿತ್ತದಿಂದ ತನ್ನ ಗುರಿಯತ್ತ 2047ರ ವಿಕಸಿತ ಭಾರತದತ್ತ. Achieved his goal in many of these things, right? We put 25% tariffs on India for buying Russian oil, and the Indian purchases by their refineries of Russian oil have collapsed. So that is a success. The tariffs are still on. The 25% Russian oil tariffs are still on. I would imagine that there is a path to take them off. So that's a check and a huge success. I will also point out that our virtue signaling. ಒಂದು ಸ್ಟೇಟ್ಮೆಂಟ್ EU ಕೊಟ್ಟಿರುವ, ಯುರೋಪಿಯನ್ ಯೂನಿಯನ್ನ ಪ್ರಮುಖರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಎಷ್ಟು ಮಹತ್ವ ಪಡ್ಕೊಳ್ತಿದೆ, ಭಾರತ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ಹೇಳ್ತಾ ಇದೆ. ಇವತ್ತು ಇಡೀ ಜಗತ್ತಿನಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಿದೆ. ಅಂದರೆ ವರ್ಲ್ಡ್ ಆರ್ಡರ್ನೇ ಚೇಂಜ್ ಮಾಡುವಂಥ ಪ್ರಯತ್ನದ ತನಕ ಆಗ್ತಾ ಇದೆ. ಇದನ್ನೆಲ್ಲ ಸರಿಯಾದ ಮಾರ್ಗದಲ್ಲಿ ಇಡೋದಕ್ಕೆ ಭಾರತವೇ ಬೇಕು ಅನ್ನೋದನ್ನು ಹೇಳ್ತಾ ಇದೆ EU. ಭಾರತದಲ್ಲಿ ಆ ಸಾಮರ್ಥ್ಯ ಇದೆ, ಭಾರತದಿಂದ ಮಾತ್ರ ಸಾಧ್ಯ. EU ಭಾರತ ಕೈ ಜೋಡಿಸ್ತಿರೋದ್ರಿಂದ ಇದು ಅತಿ ದೊಡ್ಡ ಮಾರ್ಕೆಟ್. ಎಷ್ಟು 200 ಕೋಟಿ ಜನರ ಹೊಸ ಮಾರ್ಕೆಟನ್ನು ಸೃಷ್ಟಿಸ್ತಿದೆ ಒಪ್ಪಂದ. ಸೊ ಭಾರತವೇ ಬೇಕು ನಮಗೆ, ಜಗತ್ತಿಗೆಲ್ಲ ಇದರಿಂದ ಬಹಳ ದೊಡ್ಡ ಒಳಿತಾಗತ್ತೆ ಭಾರತದ ಒಂದು ತೀರ್ಮಾನದಿಂದ ಅಂತ ಇವತ್ತು ನಾವು ಎಲ್ಲಿದ್ದೀವಿ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ. ಮತ್ತು ಭಾರತ ಮೋದಿ ಟ್ರಂಪ್ ಹ್ಯಾಂಡಲ್ ಮಾಡಿದ ರೀತಿ ಎಷ್ಟು ಇಂಪ್ಯಾಕ್ಟ್ ಬೀರಿದೆ ಅಂದರೆ, ಕೆನಡಾ ಫಸ್ಟ್ ಟೈಮು ಅಮೆರಿಕಾಗೆ ಮೆಸೇಜ್ ಕೊಡ್ತು ಇದೇ ದಾವೋಸ್ ವೇದಿಕೆಯಿಂದ. ಇಷ್ಟು ದಿನ ಅವರ ಅಡಿಯಲ್ಲಿ ಮಂಡಿಯೂರು ಕೂರ್ತಾ ಇದ್ದಂಥ ಕೆನಡಾ ವರ್ಲ್ಡ್ ಆರ್ಡರನ್ನು ಚೇಂಜ್ ಮಾಡೋ ಪ್ರಯತ್ನ ಆಗ್ತಿದೆ, ಈ ನಿಟ್ಟಿನಲ್ಲಿ ನಾವೆಲ್ಲ ಸೀರಿಯಸ್ ಆಗಿ ತೊಗೊಳ್ತಿದ್ದೀವಿ ಅಂತ ಡೈರೆಕ್ಟ್ ಹಿಟ್ ಅಮೆರಿಕಾಗೆ. ಕೆನಡಾನೇ ತನ್ನ ದೇಶ ಮಾಡ್ಕೊಳ್ತೀನಿ ಅಂದರೆ ತನ್ನೊಳಗೆ ಸೇರಿಸ್ಕೊಳ್ತೀನಿ ಅಂತ ಮ್ಯಾಪೇ ರಿಲೀಸ್ ಮಾಡಿಬಿಟ್ಟಂಥ ಟ್ರಂಪ್ಗೆ ಮುಖದ ಮೇಲೆ ಕೊಟ್ಟರು ಕೆನಡಾದ ಮುಖ್ಯಸ್ಥರು. ಈ ಕಡೆ EU
EU ಇಷ್ಟು ದಿನ ಸಹಿಸ್ಕೊಂಡೇ ಇತ್ತು. ಆದರೆ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದಂಥ ಟ್ರಂಪ್ ವಿರುದ್ಧ, ತಮ್ಮನ್ನೇ ಹೆದರ್ಸಕ್ಕೆ ಬಂದಂಥ ಟ್ರಂಪ್ ವಿರುದ್ಧ ಉತ್ತರ ಕೊಡಲಿಲ್ಲ ಅವರು. ಟ್ರೇಡ್ ಡೀಲನ್ನೇ ಸ್ಥಗಿತಗೊಳಿಸಿ ಆಘಾತವನ್ನೇ ಕೊಟ್ಟುಬಿಟ್ರು. ಸೊ ಮೋದಿ ಏನು ಮಾಡಿದ್ದಾರೋ ಇವತ್ತು ಇಡೀ ಜಗತ್ತಿಗೆ ಅದು ಮಾಡೆಲ್ ಆಗಿದೆ. ಟ್ರಂಪ್ ಹ್ಯಾಂಡಲ್ ಮಾಡಿದ ರೀತಿ. ನಮ್ಮ ಮೇಲೆ 50% ಟ್ಯಾರಿಫ್ ಹಾಕಿದ್ರಲ್ಲ, ಸೈಲೆಂಟಾಗಿ ಭಾರತ ಏನು ಮಾಡಿದ್ರು, ಅವರ ಸೀರಿಯಲ್ಸ್ಗೆ, ಅವರ ಧಾನ್ಯಗಳಿಗೆ 30% ಟ್ಯಾರಿಫನ್ನು ಸೈಲೆಂಟಾಗಿ ಹಾಕಿದ್ರು. ಹಲವಾರು ರಾಜ್ಯಗಳಲ್ಲಿ ರೈತರು ಕಂಗಾಲಾಗಿ ಹೋದರು. ಯಾಕಂದರೆ ಭಾರತ ಅತಿ ದೊಡ್ಡ ಆಮದು ಮಾಡಿಕೊಳ್ಳುವ ರಾಷ್ಟ್ರ ಅಮೆರಿಕದಿಂದ. ಈ ಧಾನ್ಯಗಳನ್ನು ಕಂಗಾಲಾಗಿ ಹೋಯಿತು ಅಮೆರಿಕ. ಅವ್ರ ರೈತರ ಪರವಾಗಿ ಎಲ್ಲ ಬಂದು ಪತ್ರ ಬರೆದು ಕೇಳ್ಕೊಂಡ್ರು ಪ್ರತಿನಿಧಿಗಳು, ರಿಪಬ್ಲಿಕನ್ಸೇ ಕೇಳ್ಕೊಂಡ್ರು, ಅವ್ರದ್ದೇ ಪಕ್ಷದ ಪ್ರತಿನಿಧಿಗಳು, ದಯವಿಟ್ಟು ಟ್ರಂಪ್ ಮೋದಿ ಕೇಳಿಕೊಂಡು ಈ ಟ್ಯಾರಿಫ್ ತೆಗೆಸಿ ಅಂತ. ಹಾಗಾಗಿ ಭಾರತ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡೆದಿದೆ, ಮಾತಾಡಿಲ್ಲ ಅಷ್ಟೇ, ಅವ್ರ ಮಾತಿಗೆ ಉತ್ತರ ಕೊಟ್ಟಿಲ್ಲ ಅಷ್ಟೇ. ಏನು ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡಿ ಗೆದ್ದು ನಿಂತ ಭಾರತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.